ಗಾಂಧೀಜಿಯವ್ರು ಹೇಳೋದು ಇದನ್ನು ಅವ್ರು ಎರಡೂ ಹೇಳಿದ್ರಲ್ಲೇ. ಗಾಂಧೀಜಿಯವರು ಗ್ರಾಮ ಒಂದು ಸ್ವರಾಜ್ಯದ ಬಗ್ಗೆ ಮಾತಾಡೋ ಮುಂದೆ ಅರ್ಥವ್ಯವಸ್ಥೆನೂ ಡಿವೈಡ್ ಆಗ್ತದೆ, ರಾಜಕೀಯ ವ್ಯವಸ್ಥೆ ಡಿವೈಡ್ ಆಗ್ತದೆ ಅಂತೇಳಿ. ಆದರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ನಾವು ತಪ್ಪುಗಳನ್ನು ಮಾಡ್ತಾ ಬಂದೀವಿ. ಆದರೆ ಒಂದು ವಿಷಯದಲ್ಲಿ ಅಂಬೇಡ್ಕರ್ ಅವರು ರಾಜಕೀಯ ನಮಗೆ ಒಂದು ಸಮಾನತೆ ಕೊಟ್ಟರೆ, ಇನ್ನೊಂದು ಆರ್ಥಿಕ ಪಾಪ ಅವ್ರಿಗೆ ಸಾಧ್ಯ ಆಗಲಿಲ್ಲ. ಆಗಬೇಕಾಗಿದ್ದು ಗಾಂಧೀಜಿಯವರಿಗೆ ಸಿದ್ಧಾಂತದಿಂದ ನಾವು ತಿಳ್ಕೊಂಡು ಇವತ್ತು ಈ ದಿಶೆಯಲ್ಲಿ ಯಾಕೆ ನಾವು ಚಿಂತನೆ ಮಾಡಬಾರ್ದು. ಯಾಕಂದರೆ ಸುಮ್ಮನೆ ಸರ್ಕಾರಕ್ಕೆ ನೀವು ಬೆಂಬಲ ಕೊಡ್ರಿ, ಬೆಂಬಲ ಬೆಲೆ ಕೊಡ್ರಿ, ಮತ್ತೇನೋ ಕೊಡ್ರಿ ಅಂತ ಬೆನ್ನ ಹತ್ತೋಕ್ಕಿಂತಲೂ ಸಹಜವಾಗಿ ನಾವೆಲ್ಲ ಏನಪ್ಪ ಅಂತಂದ್ರೆ ಈ ಬೆಂಬಲ ಕೇಳಲಾರ್ದ ಸಹಜ ಬೆಲೆ ಎಲ್ಲ ಸಿಗುವಂಥ ವ್ಯವಸ್ಥೆ ಮಾಡಿದ್ರೆ ಇದು ಪರಿಹಾರದ, ಇಲ್ಲಿಯ ಬಡತನಕ್ಕೂ ಪರಿಹಾರ ಇದೆ, ಇಲ್ಲಿ ಉದ್ಯೋಗಗಳಿಗೂ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವಂಥ ಅವಕಾಶಗಳು ಹೆಚ್ಚಾಗ್ತಾವೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ 77ನೇ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಈ ವಿಷಯ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು, ಬಟ್ ಇದನ್ನು ಚಿಂತನೆ ಮಾಡೋದು ಭಾಳ ಮುಖ್ಯದ. ಯಾಕಪ್ಪ ಅಂತಂದ್ರೆ ನಾನು ಇವತ್ತು ವಿಶೇಷವಾಗಿ ಇದನ್ನು ಹೆಚ್ಚು ಟೆಸ್ಟ್ ಕೊಟ್ಟು ಹೇಳುವಂಥ ನಿಮ್ಮ ಜೊತೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟ ಆರ್ಥಿಕ ಸಮಾನತೆ ಬರಬೇಕಾಗಲ್ಲ. ಅದಕ್ಕೆ ಗಾಂಧೀಜಿಯವ್ರನ್ನ ಬಿಟ್ಟರೆ ಮತ್ತಾರಿಂದೂ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ತಿಳ್ಕೊಂಡು ಹೋದ್ರೆ ಸಾಕು. ಕೇವಲ ಇವರು ಗಾಂಧೀಜಿಯವರು ನಮ್ಮ ವಿರೋಧಿಗಳು ಅಂತೇಳಿ ಬಿ ಜೆ ಪಿ ವಿಚಾರ ಮಾಡುವಂಥದ್ದಿಲ್ಲ. ಬಿ ಜೆ ಪಿಗರು ಅದಕ್ಕೆ ನಾವು ತಿಳ್ಕೊಬೇಕಾಗಿದೆ. ಬಿ ಜೆ ಪಿಗರು ಸಹಿತ ನೋಡಪ್ಪ ಮತ್ತು ನಾವು ತಿಳ್ಕೊಬೇಕಾಗಿದೆ. ಉಳಿದವರು ಸಹಿತ ಬಿ ಜೆ ಪಿಗರು ನಮ್ಮವರು, ನಮ್ಮ ದೇಶದಲ್ಲಿ ಹುಟ್ಟಿದಂಥವ್ರು, ಅವರು ಆರ್ ಎಸ್ ಎಸ್ ವಿಚಾರ ಇರೋದಿಲ್ಲ. ಆದರೆ ಎಲ್ಲರಿಗೂ ಒಂದು ಉದ್ಯೋಗ ಕೊಡುವಂಥ ವಿಷಯದಲ್ಲಿ ಅವ್ರಿಗೂ ಸಹಿತ ಆಸಕ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಆ ದಿಶೆಯಲ್ಲಿ ನಮ್ಮ ಮೋದಿ ಸರ್ಕಾರ ಆಗಿರ್ಬೋದು, ನಮ್ಮ ಕಾಂಗ್ರೆಸ್ ಸರ್ಕಾರ ಸಹಿತ ಈ ದಿಶೆಯಲ್ಲಿ ಚಿಂತನೆ ಮಾಡಿದರೆ ಗಾಂಧೀಜಿಯವರ ಹೆಸರು ಹಿಡ್ಕೊಂಡು ಇಟ್ಟವರು ಆಡಳಿತ ಮಾಡಿದಂಥ ಕಾಂಗ್ರೆಸ್ ಅಟ್ಲೀಸ್ಟ್ ಈ ಸಮಯದಲ್ಲಿ ಗಾಂಧಿ ಸಿದ್ಧಾಂತ ಅಳವಡಿಸ್ಕೊಳ್ಳಿ ಮತ್ತು ರೈತಗೆ ಮಾರ್ಕೆಟ್ ಕೊಡಲಿ. ಸಹಜವಾಗಿ ಹಳ್ಳಿಗಳಿಗೆ ಎಲ್ಲ ಜಾತಿಗಳಿಗೆ ಉದ್ಯೋಗ ಸಿಕ್ತಂದ್ರೆ, ಆರ್ಥಿಕ ಬಲ ಆಗ್ತಂದ್ರೆ ಜಾತಿ ತಾನೂ ಹೋಗ್ತದೆ, ರಿಸರ್ವೇಷನ್ ತಾನೂ ಹೋಗ್ತದೆ, ಮತ್ತು ಎಲ್ಲರ ಮಕ್ಕಳಿಗೂ ಕಲಿಯುವಂಥ ಒಂದು ವ್ಯವಸ್ಥೆ ತಯಾರಾಗ್ತದೆ ಅನ್ನೋಂಥ ಮಾತು ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. ಎಸ್ 16 ನ್ಯೂಸ್ ಅರ್ಥ ಸತ್ಯದ ಕೈಗೊಂಡು ವಂದನೆಗಳು.